ಸ್ನೇಹ ಮಿಲನ ಕಲ್ಲಡ್ಕ ಮತ್ತು ರೋಟರಿ ಕ್ಲಬ್ ಬಂಟ್ವಾಳ ಇದರ ಜಂಟಿ ಆಶ್ರಯದಲ್ಲಿ ಎಜೆ ವೈದ್ಯಕೀಯ ಮಹಾವಿದ್ಯಾಲಯ ಕುಂಟಿಕಾನ ಮಂಗಳೂರಿವರ ಸಹಭಾಗಿತ್ವದಲ್ಲಿ ಉಚಿತ ಹೃದಯ ತಪಾಸಣಾ ಶಿಬಿರ ರೋಟರಿ ಕ್ಲಬ್ ಸಭಾಭವನದಲ್ಲಿ ನಡೆಯಿತು. ಬಂಟ್ವಾಳ ತಾಲೂಕು ಗಾಣಿಗ ಸೇವಾ ಸಂಘದ ಅಧ್ಯಕ್ಷ ಕೃಷ್ಣಪ್ಪ ಗಾಣಿಗ ಶಿಬಿರ ಉದ್ಘಾಟಿಸಿ ಶುಭ ಹಾರೈಸಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಎಜೆ ಆಸ್ಪತ್ರೆಯ ಸಮುದಾಯ ವೈದ್ಯಕೀಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ವಾಮನ ನಾಯ್ಕ ಅವರು ಮಾತನಾಡಿ, ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡುವುದರಿಂದ ಹೃದಯ ರೋಗ ಸಹಿತ ಎಲ್ಲಾ ರೋಗಗಳಿಂದಲೂ ದೂರವಿರಲು ಸಾಧ್ಯವಿದೆ. ಮನುಷ್ಯನಿಗೆ ಆರೋಗ್ಯ ಅತಿ ಮುಖ್ಯವಾಗಿದ್ದು, ಕನಿಷ್ಠ ವರ್ಷಕ್ಕೆ ಒಮ್ಮೆಯಾದರೂ ಆರೋಗ್ಯ ತಪಾಸಣೆ ಮಾಡಬೇಕು ಎಂದು ತಿಳಿಸಿದರು. ಸಾವುಗಳಾಗ್ತಾ ಇದೆ ಬರೇ ಹೃದಯ ಒಂದು ವರ್ಷದಲ್ಲಿ ಹೃದಯ ಸಂಬಂಧಿತ ಕಾಯಿಲೆಗಳಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಶೇಕಡವಾರು ನೋಡೋದಾದ್ರೆ ಸರಿಸುಮಾರು 28% ಡೆತ್ ಹೃದಯ ಸಂಬಂಧಿತ ಕಾಯಿಲೆಗಳಲ್ಲಿ ಆಗ್ತಾ ಇದೆ. ನಾವು ಅದನ್ನ ಹೇಗೆ ತಡೆಗಟ್ಟಬಹುದು? ಯಾಕಂದ್ರೆ ಕೆಲವೊಂದು ತಪ್ಪಿಸ್ಲಿಕ್ಕೆ ಆಗೋದೇ ಇಲ್ಲ. ನಾವೇ ನೋಡಿರ್ಬೋದು, ದೊಡ್ಡ ಇವರಿಗೆ ಫಾರ್ ಎಕ್ಸಾಂಪಲ್ ನಮ್ಮ ಪುನೀತ್ ರಾಜ್ಕುಮಾರ್ ಅವರಿಗೆ ಆಯ್ತು, ಅವ್ರಿಗೇನು ಕಮ್ಮಿ ಇರಲಿಲ್ಲ, ಎಲ್ಲ ಫೆಸಿಲಿಟಿ ಇತ್ತು, ಬೆಂಗಳೂರು ಅಂತ ಮಹಾನಗರದಲ್ಲೇ ಇದ್ರು. ಅವ್ರಿಗೆ ಹೃದಯ ಸಂಬಂಧಿತ ಕಾಯಿಲೆ ಇತ್ತು ಇಲ್ವೋ ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ. ಅಷ್ಟು ಎಲ್ಲ ಫೆಸಿಲಿಟಿಗಳು ಇತ್ತು ಅವ್ರಿಗೆ ಯಾವ್ದ್ರಲ್ಲೂ ಕಮ್ಮಿ ಇರಲಿಲ್ಲ. ಡೈಲಿ ಜಿಮ್ಮಿಗೆ ಹೋಗ್ತಿದ್ರು. ಜಿಮ್ಮಲ್ಲಿ ಇರುವಾಗಲೇ ಆಗಿರೋ ಘಟನೆ ಅದು, ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದು. ದುರ್ಗಾ ಫೆಸಿಲಿಟಿ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕ ಬೊಂಡಾಲ ಸಚ್ಚಿದಾನಂದ ಶೆಟ್ಟಿಯವರು ಮಾತನಾಡಿ, ವೈದ್ಯರ ಸೂಚನೆಯಂತೆ ಕಾಲಾನುಕಾಲಕ್ಕೆ ಆರೋಗ್ಯ ತಪಾಸಣೆಯನ್ನ ಮಾಡಿದ್ದಲ್ಲಿ ಆಯುಷ್ಯವನ್ನ ವೃದ್ಧಿ ಮಾಡಲು ಸಾಧ್ಯವಿದೆ ಎಂದರು. ಮಾಡಬೇಕು ಅಂತ ಗೊತ್ತಿಲ್ಲ. ಕೆಲವರು ಅವರು ಗಳಿಸಿದಂತ ಹಣವನ್ನು ಅವರ ಖಾಲಿ ಕುಟುಂಬಿಕರಿಗೆ ಮೀಸಲಿಡ್ತಾರೆ, ಕೆಲವರು ಸಮಾಜಕ್ಕಾಗಿ ಇಡ್ತಾರೆ. ಹಣ ಇದ್ದವರು ಬಹುಶಃ ದಿನಕೂಲಿಯನ್ನು ಮಾಡಿಕೊಂಡು ಇಂತಹ ಒಂದು ಒಳ್ಳೆಯ ಕೆಲಸವನ್ನು ಇಟ್ಟುಕೊಂಡಂತ ತಮಗೆಲ್ಲರಿಗೂ ಇನ್ನೊಂದು ಸಲ ನನ್ನ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಒಳ್ಳೆಯ ಕೆಲಸವನ್ನು ಮಾಡ್ತಿದ್ರೆ ಈ ಮಿಲನವು ಇನ್ನಷ್ಟು ಕಾಲ ಹೀಗೆ ಇಟ್ಟುಕೊಂಡು ಒಳ್ಳೆ ಕೆಲಸಗಳನ್ನು ಮಾಡಿಕೊಂಡು ವೈದ್ಯಕೀಯವಂತ ಬೇರೆ ಸಮಾಜಮುಖಿಯಾದ ಕೆಲಸಗಳನ್ನು ಮಾಡಿದ್ರೆ ಈ ಸಂಘಕ್ಕೆ ಅರ್ಥಪೂರ್ಣವಾಗಿ ಬರುವಂತ ಒಂದು ಕೆಲಸ ಆಗ್ತದೆ ಅಂತ ಹೇಳಿಕೆ ಭಾವಿಸ್ತೇನೆ. ಎರಡನೆಯದು ರೋಟರಿ ಕ್ಲಬ್. ಬಹುಶಃ ಜಾಗತಿಕವಾಗಿ ಒಳ್ಳೆ ಹೆಸರನ್ನು ಗಳಿಸಿದಂತ ರೋಟರಿ ಕ್ಲಬ್ ಎಲ್ಲ ಕಡೆಯಲ್ಲೂ ಇಂಥ ಕೆಲಸವನ್ನು ಮಾಡ್ತೇನೆ. ಇದರ ಬಗ್ಗೆ ನನ್ನ ವೈಯಕ್ತಿಕ ಅಂದ್ರೆ 1997 ಅಥವಾ 98 ಆಗಿರ್ಬೋದು, ನನಗೆ ಮಾತಾಡ್ತಿದ್ದೆ ಅಧ್ಯಕ್ಷರ ಹತ್ರ. ಇಂಥದೇ ಒಂದು ಶಿಬಿರದಿಂದ ನಾವು ಪ್ರಯೋಜನ ಪಡೆದವರು. ನನ್ನ ತಂದೆಯವರಿಗೆ ಹಾರ್ಟ್ ಇದ್ದು ಓಪನ್ ಸರ್ಜರಿ ಆಗಿದೆ. ನರಿಕುಂಬು ನಾಲ್ಕುತ್ತೆಯ ಪಂಜುರ್ಲಿ ನೇಮೋತ್ಸವ ಸಮಿತಿ ಅಧ್ಯಕ್ಷ ಜಗನ್ನಾಥ್ ಬಂಗೇರ ನಿರ್ಮಲ್ ಅವರು ಮಾತನಾಡಿ, ಪ್ರಸ್ತುತ ಕಾಲಘಟ್ಟದಲ್ಲಿ ಮನುಷ್ಯನ ಆರೋಗ್ಯ ಕುಸಿಯುತ್ತಿದೆ. ಈ ನಿಟ್ಟಿನಲ್ಲಿ ಜನರಿಗೆ ಅಗತ್ಯವಾಗಿ ಬೇಕಾಗಿರುವಂತಹ ಹೃದಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳುವ ಮೂಲಕ ಸ್ನೇಹ ಮಿಲನ ಹಾಗೂ ರೋಟರಿ ಕ್ಲಬ್ ಬಂಟ್ವಾಳ ಮಾದರಿ ಕಾರ್ಯ ಮಾಡಿದೆ ಎಂದರು. ನಾವು ದಕ್ಷಿಣ ಕನ್ನಡದ ಈ ತುಳುನಾಡಿನ ಜನ ನಾವೆಲ್ಲ ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್. ಅದು ಕೆಲವರಿಗೆ ಆಗುವುದಿಲ್ಲ. ನಮ್ಮ ರೈಲ್ವೆ ಮಿನಿಸ್ಟರ್ ಸೋಮಣ್ಣ ಅವರು ನನಗೆ ಭಾಳ ಆಪ್ತರು. ಭಾಳ ವರ್ಷದಿಂದ ನನಗೆ ಅವರು ಒಟ್ಟಿಗೆ ನನಗೆ ಸಲುಗೆ ಸುಮಾರು ಹೇಳ್ತಾರೆ. ಒಂದಿನ ಮಾತಾಡ್ತಾರೆ, ಏನೋ ಮಾರ್ರೆ ನೀವು ದಕ್ಷಿಣ ಕನ್ನಡದ ಜನ ಯಾಕೆ ಮಾರ್ರೆ ನೀವು ಬಗ್ಗುದೇ ಇಲ್ಲ, ನೀವು ಯಾರಿಗೆ ಕ್ಯಾರೆ ಮಾಡೋದಿಲ್ಲ, ಏನು ಹೇಳಬೇಕಾದ್ರೂ ನೇರ ಹೇಳ್ತೀರಲ್ಲ ಅಂತ ಒಂದು ಮಾತನ್ನು ಕೇಳಿದ್ರು. ಅದಕ್ಕೆ ನಾನೊಂದು ಮಾತು ಹೇಳಿದೆ, ತಪ್ಪು ತಿಳ್ಕೊಳ್ಳಿ, ನಾನು ಹಿಂಗೆ ಅಂದೆ ಅಂತೇಳಿ ನಮ್ಮ ಊರಿನ ಬಗ್ಗೆ ಅಭಿಮಾನದಲ್ಲಿ ನಾನು ಹೇಳ್ತೇನೆ. ಸರ್, ನಾವು ನಮ್ಮ ಅಪ್ಪನ ಮಾತ್ರ ಅಪ್ಪ ಅನ್ನೋದು ಸರ್. ನಾವು ಸ್ವಾಭಿಮಾನಿ ಜನ. ನಮಗೆ ಮತ್ತೊಬ್ಬರನ್ನ ಅಪ್ಪ ಅಂದ್ರೆ ನಮಗೆ ಅಭ್ಯಾಸ ಇಲ್ಲ. ಆ ಥರ ಬದುಕಿನೇ ಗೊತ್ತಿಲ್ಲ. ಕಷ್ಟನ ಸುಖನ ಜೀವನದಲ್ಲಿ ಸ್ವಾಭಿಮಾನಿಯಾಗಿ ಬದುಕುವ ಜನ ಇದ್ರೆ ನಮ್ಮೂರಿನ ಜನ ಅಂತ ನಾನು ಹೇಳಿದೆ ಸರ್. ರೋಟರಿ ಕ್ಲಬ್ ಬಂಟ್ವಾಳದ ಅಧ್ಯಕ್ಷ ರವಿಚಂದ್ರ ಬಂಟ್ವಾಳ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಇದೇ ವೇಳೆ ಮಾತನಾಡಿದ ಅವರು, ಸೇವಾ ಕಾರ್ಯಕ್ರಮಗಳನ್ನು ಸಂಘಟಿಸುವುದು ರೋಟರಿ ಸಂಸ್ಥೆಯ ಕಾರ್ಯ. ಇಂದು ಸ್ನೇಹ ಮಿಲನ ಸಂಘಟನೆ ಇಂತಹ ಸಮಾಜಮುಖಿ ಕಾರ್ಯಕ್ರಮ ಸಂಘಟಿಸಿರುವುದು ಅಭಿನಂದನೀಯ ಎಂದು ತಿಳಿಸಿದರು. 40 ವರ್ಷ ಒಳಗಿನ ಯುವ ಜನತೆಯಲ್ಲಿ ಹೃದಯದ ಸಮಸ್ಯೆ ಕಾಡುತ್ತಿದೆ. ಸಂಗತಿ ಅನೇಕರಿಗೆ ನಮ್ಮ ಸಮಸ್ಯೆ ಇದೆ ಎಂಬುದೇ ಗೊತ್ತಿರುವುದಿಲ್ಲ. ಒಂದು ಸಣ್ಣ ತಪಾಸಣೆ, ECG, BP ಅಥವಾ ವಿಕೋ ತಪಾಸಣೆ ಅಂತ ಜೀವನವನ್ನೇ ಉಳಿಸಬಹುದು. ಒಂದು ಜೀವ ಉಳಿಸುವ ಸಣ್ಣ ಪ್ರಯತ್ನ ನಮ್ಮ ಇಂದಿನ ಈ ಉಚಿತ ಹೃದಯ ತಪಾಸಣೆಯ ಶಿಬಿರವನ್ನು ಯಶಸ್ವಿಗೊಳಿಸಲು ಬೆನ್ನೆಲುಬಾಗಿ ನಿಂತಿರುವ ವೇದಿಕೆಯಲ್ಲಿರುವಂಥ ಜಾಗತಿಕ ಸಂಸ್ಥೆಯಾದ ರೋಟರಿ ಕ್ಲಬ್, ಹಲವಾರು ಸಾಮಾಜಿಕ ಸೇವೆಯನ್ನು ಮಾಡಿರುವಂಥ ನಮ್ಮ ರೋಟರಿ ಅಧ್ಯಕ್ಷರು ರೋಟರಿಯನ್ ರವಿಚಂದ್ರ ಬಂಟ್ವಾಳ ಇವರನ್ನು ನಾನು
ರೋಟರಿ ಕ್ಲಬ್ ಬಂಟ್ವಾಳದ ಕಾರ್ಯದರ್ಶಿ ರವಿರಾಜ್ ಶೆಟ್ಟಿ ವೇದಿಕೆಯಲ್ಲಿದ್ದರು. ಸ್ನೇಹ ಮಿಲನದ ಅಧ್ಯಕ್ಷೆ ರವೀಂದ್ರ ಸಫಲ್ಯ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸದಸ್ಯ ಜಯಪ್ರಕಾಶ್ ರೈ ಮೇರಾಪು ವಂದಿಸಿದರು. ಚಂದ್ರಹಾಸ್ ರೈ ಬಾಲಾಜಿ ಬೈಲು ಕಾರ್ಯಕ್ರಮ ನಿರೂಪಿಸಿದರು.